ಲೋಕಾಯುಕ್ತ ಸಂಸ್ಥೆ ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಹಾಗೆ ಜನರು ಲೋಕಾಯುಕ್ತ ಸಂಸ್ಥೆಯ ಪ್ರಯೋಜನವನ್ನ ಹೇಗೆ ಪಡ್ಕೋಬಹುದು ಅನ್ನೋದರ ಬಗ್ಗೆ ಒಂದಿಷ್ಟು ಅರಿವು ಮೂಡಿಸುವಂತಹ ಕಾರ್ಯಕ್ರಮ 92.7 ಬಿಗ್ ಎಫ್ ಎಂ ಜೊತೆಯಲ್ಲಿ ನಮ್ಮ ಮಂಗಳೂರು ನಗರ ಲೋಕಾಯುಕ್ತ ಸಂಸ್ಥೆ ಹಾಗೆ ಉಡುಪಿ ಜಿಲ್ಲೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತು ನಮ್ಮ ಜೊತೆಯಲ್ಲಿ ಇರುವಂತಹ ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀಯುತ ಚಂದ್ರಶೇಖರ್ KN ಇವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ತೆ ಚಂದ್ರಶೇಖರ್ ಅವರೇ. ನಮಸ್ತೆ ಮ್ಯಾಮ್. ಸೊ ಲೋಕಾಯುಕ್ತ ಸಂಸ್ಥೆ ಅಂದ ತಕ್ಷಣ ಎಲ್ಲರ ಮನಸ್ಸಲ್ಲಿ ಒಂದಿಷ್ಟು ಪ್ರಶ್ನೆಗಳಿರುತ್ತೆ. ಇವ್ರೇನ್ ಮಾಡ್ತಾರೆ, ಏನ್ ನಡೀತಾ ಇದೆ, ನಾವೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ಕೆಲಸ ಆಗತ್ತಾ ಅಂತ. ಇದ್ರ ಬಗ್ಗೆ ನಮ್ಗೊಂದಿಷ್ಟು ಮಾಹಿತಿ ಕೊಡೋದಾದ್ರೆ ಇವತ್ತೇನು ಕೊಡ್ತೀರಾ? ಖಂಡಿತವಾಗಿ ಮೇಡಮ್. ಈಗ ಮೊದಲಿಗೆ ನಾವು ಲೋಕಾಯುಕ್ತ ಸಂಸ್ಥೆ ಬಗ್ಗೆ ಹೇಳಬೇಕಾದ್ರೆ ಇದು ಒಂದು ಸಾರ್ವಜನಿಕರಿಗೆ ಸರ್ಕಾರದ ಕೆಲಸವನ್ನು ಶೀಘ್ರವಾಗಿ ಮಾಡಿಕೊಡಲಿಕ್ಕೆ ಹಾಗೆ ಸರ್ಕಾರಿ ಅಧಿಕಾರಿಗಳ ಕಿವಿ ಹಿಂಡಲಿಕ್ಕೆ ಇರುವಂಥ ಒಂದು ವಿಜಿಲೆನ್ಸ್ ಸಂಸ್ಥೆ ಅಂತ ಹೇಳಲಿಕ್ಕೆ ಫಸ್ಟ್ ಆಫ್ ಆಲ್ ನಾನು ಇಷ್ಟಪಡ್ತೇನೆ. ಸರ್, ಈಗ ನಿಮಗೆ ಯಾವ ಯಾವ ಇಲಾಖೆಯ ಬಗ್ಗೆ ಕಂಪ್ಲೇಂಟ್ಗಳು ಬಂದಿದೆ ಅಂತ ಹೇಳ್ಬೋದಾ ನಮಗೆ? ಖಂಡಿತವಾಗಿ ಮೇಡಮ್. ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ರೆವೆನ್ಯೂ ಇಲಾಖೆ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಈ ಇಲಾಖೆಗಳಲ್ಲಿ ಇವು ದೊಡ್ಡ ಇಲಾಖೆಗಳಾದ್ದರಿಂದ ಮತ್ತು ಇಲ್ಲಿ ಅಕ್ರಮಗಳು, ಭ್ರಷ್ಟಾಚಾರಗಳು ವರದಿಯಾಗಂಥ ಪ್ರಮಾಣ ಜಾಸ್ತಿ ಇರುತ್ತೆ. ಯಾಕಂದರೆ ಅದು ಜನರು ಡೇ ಬೈ ಡೇ ಅವರು ಆ ಕಚೇರಿಗಳಿಗೆ ಒಂದಲ್ಲ ಒಂದು ಕೆಲಸಕ್ಕೆ ಹೋಗ್ತಾರೆ. ಈಗ ಉದಾಹರಣೆಗೆ ತಾಲೂಕು ಆಫೀಸಿಗೆ ಹೋದಾಗ ಅವರು ಯಾವುದೋ ಕನ್ವರ್ಷನಿಗೆ ಅಂತೇಳಿ, ಲ್ಯಾಂಡ್ ಕನ್ವರ್ಷನಿಗೆ ಅಂತೇಳಿ ಹೋಗ್ತಾರೆ. ಹಾಗೆ ಗಣಿ ಇಲಾಖೆ ಅವನು ಒಂದು ಜಾಗವನ್ನು ಲೆವೆಲಿಂಗಿಗೆ ಅಂತೇಳಿ ಹೇಳಿ ಅವನು ಕೃಷಿ ಕಾಮಗಾರಿ ಮಾಡಬೇಕು, ತೋಟ ಮಾಡಬೇಕು, ಈ ಕೆಲಸಕ್ಕೆ ಅಂತೇಳಿ ಹೇಳಿ ಒಂದು NOC ಕೊಡಿ ಅಂತ ಹೋಗ್ತಾನೆ. ಸಿಂಪಲ್ ಕೆಲಸ, ಗಣಿಗಾರಿಕೆ ಪರ್ಮಿಷನ್ಗೆ ಹೋಗೋದಿಲ್ಲ ಅವನು. ಅಂತ ಇದರಲ್ಲಿ ಏನು ಮಾಡ್ತಾರೆ, ಈ ಗಣಿಗಾರಿಕೆ ಪ್ರಿಯಾರಿಟಿ ಕೊಟ್ಟು ಈ ಜನಸಾಮಾನ್ಯರಿಗೆ ಅವನು ನಾನು ತೋಟ ಮಾಡಬೇಕು, 1 ಎಕರೆ ನಾನು ತೋಟ ಮಾಡಬೇಕು ಅಂತೇಳಿ ಅವನಿಗೆ ಆಸೆ ಇರುತ್ತೆ. ಆವಾಗ NOC ಬೇಕಾಗುತ್ತೆ, ಕೃಷಿ ಇಲಾಖೆದು NOC ಬೇಕಾಗುತ್ತೆ, ಹಾಗೆ ಗಣಿ ಇಲಾಖೆದು NOC ಬೇಕಾಗುತ್ತೆ. ಅಂಥ ಕಂಪ್ಲೇಂಟ್ಗಳು ತುಂಬ ಬರುತ್ತೆ. ಅವರು ಅದಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಮತ್ತು ತಾಲೂಕು ಕಚೇರಿಗೆ ಸಂಬಂಧಪಟ್ಟಂತೆ ನೂರಾರು ಯೋಜನೆಗಳಲ್ಲಿ ಈಗ ಮುಖ್ಯವಾಗಿ ಈ ಅಕ್ರಮ ಸಕ್ರಮದ ಯೋಜನೆಗಳು, ಈಗ ನಾವೆಲ್ಲ ಅಂಥ ಕೇಸ್ಗಳನ್ನು ಲಾಸ್ಟೆಲ್ಲ ಮಾಡಿದ್ದೇವೆ ಈ ವರ್ಷದಲ್ಲಿ ಎಲ್ಲ. ಒಂದು ಸಣ್ಣ ಅಧಿಕಾರಿಯಿಂದ ಹಿಡಿದು ಅಲ್ಲಿನ ಉಸ್ತುವಾರಿ ಅಧಿಕಾರಿಗಳವರೆಗೆ ತಹಶೀಲ್ದಾರ್ 2-3 ಕೇಸ್ಗಳನ್ನು ನಾವು ಈ ವರ್ಷ ಮಾಡಿದ್ದೇವೆ. FDA ಇಂದ ಹಿಡಿದು SDA ಇಂದ ಹಿಡಿದು ಅವ್ರು ನೇರವಾಗಿ ಡಿಮ್ಯಾಂಡ್ ಮಾಡಿದ್ದಾರೆ. ಕೆಲವು ಇದರಲ್ಲಿ ಬ್ರೋಕರ್ ಮೂಲಕ ಮಾಡಿದ್ದಾರೆ. ಇನ್ನೂ ಒಂದು ನಾನು ಹೇಳಲಿಕ್ಕೆ ಅದನ್ನು ಮರೆತೆ, ಸಾರ್ವಜನಿಕ ಒಬ್ಬ ಬ್ರೋಕರ್ ಕೆಲಸ ಮಾಡಿ ಒಂದು ಸರ್ಕಾರಿ ಕಚೇರಿಯಲ್ಲಿ ಈಗ ನಿಮಗೆ ಯಾವುದೋ ನೀವು ಒಂದು ಆದಾಯ ಜಾತಿ ಪ್ರಮಾಣ ಪತ್ರ ಮಾಡ್ಕೋಬೇಕಾಗಿರುತ್ತೆ ನೀವು. ಆವಾಗ ಅವನು ಹೋದಾಗ ನೇರವಾಗಿ ನಿಮಗೆ ಮಾಡಿಕೊಡೋದಿಲ್ಲ. ಅವನು ಯಾವುದೋ ಬ್ರೋಕರ್ ಥ್ರೂ ಹೇಳ್ತಾನೆ, ಇವ್ರನ್ನ ಹೋಗಿ ಕಾಣಿ ಅಂತೇಳಿ. ಅವನು ಸರ್ಕಾರಿ ಅಧಿಕಾರಿಗಳೇ ಆಗಿರೋದಿಲ್ಲ. ಆದರೆ ನಮ್ಮ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆಯಲ್ಲಿ ಒಬ್ಬ ಮಧ್ಯವರ್ತಿಗಳ ಮೂಲಕ ಲಂಚ ಸ್ವೀಕರಿಸೋದು ಕೂಡ ಅಪರಾಧ. ಆ ಸಾರ್ವಜನಿಕ ವ್ಯಕ್ತಿ ಆಗಿದ್ರೂ ಸಹ ಅವನ್ನ ನಾವು ಈ ಅರೆಸ್ಟ್ ಮಾಡ್ತೇವೆ. ಸರ್ಕಾರ ಯಾವುದೆಲ್ಲ ದಾಖಲೆಗಳ ಸಮೇತ ನಿಮಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ? ಈ ಕಂಪ್ಲೇಂಟ್ ಏನಿಲ್ಲ ಮೇಡಮ್, ಇದರಲ್ಲಿ ಅವರು ಯಾವುದೇ ಒಂದು ಕಂಪ್ಲೇಂಟ್ ಕೊಡಬೇಕಾದ್ರೆ ಈ ಎಲ್ಲ ಕಂಪ್ಲೇಂಟ್ಗಳು ನಮಗೆ ಬೇಸಿಕ್ ಬೇಕಾಗಿರೋದಷ್ಟೇ. ಈಗ ನಾನು ಆ ಕಚೇರಿಗೆ ನನ್ನ ಕೆಲಸ ಅಂದರೆ ದೂರುದಾರದ್ದು, ಅರ್ಜಿದಾರದ್ದು ಏನು ಕೆಲಸಕ್ಕೆ ಹೋಗಿದ್ದೆ, ಇದು ಒಂದು ಪಾಯಿಂಟು. ಎರಡನೇದು, ಹೋದಾಗ ನಮ್ಗೆ ಯಾವ ರೀತಿ ರಿಯಾಕ್ಟ್ ಮಾಡಿದರು, ಇನ್ನು ಅನಾವಶ್ಯಕ ಡಿಲೇ ಮಾಡೋದ್ರ ಜೊತೆಗೆ ಕೆಲವೊಂದು ಸಲ ಟೆಕ್ನಿಕಲಿ ಡಿಲೇ ಇರುತ್ತೆ, ಕೆಲವು ಸಲ ಆನ್ಲೈನ್ ಇರುತ್ತೆ, ಅದಕ್ಕಿಂತಿಷ್ಟು ಟೈಮ್ ಅಂತ ಇರುತ್ತೆ. ಅದು ಬಿಟ್ಟು ಅವನು 2-3 ಸಾರಿ ಹೋದಾಗ ಕೆಲವರು ನೇರವಾಗಿ ಹೇಳ್ತಾರೆ ಹಣ ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ. ಕೆಲವರು ಇಷ್ಟು ಕೊಡಬೇಕಾಗತ್ತೆ, ಜೊತೆಗೆ ನನ್ನ ಮೇಲಾಧಿಕಾರಿನೂ ನೋಡ್ಕೋಬೇಕಾಗತ್ತೆ ಅಂತೇಳಿ ಹೇಳ್ತಾರೆ. ಆವಾಗ ಅವ್ರೇನು ಮಾಡಬೇಕು, ಆ ರೀತಿ ಹಣ ಕೇಳಿದಾಗ ನೇರವಾಗಿ ಲೋಕಾಯುಕ್ತಕ್ಕೆ ಬಂದರೆ ನಾವು ಇಲ್ಲಿ ಒಂದು ವಾಯ್ಸ್ ರೆಕಾರ್ಡನ್ನು ಕೊಡ್ತೇವೆ, ಅಥವಾ ಅವರೇ ಮೊಬೈಲಲ್ಲಿ ಒಂದು ರೆಕಾರ್ಡ್ ಮಾಡ್ಕೊಂಡು ಬಂದು ಕೊಡ್ಬೋದು. ಈಗೆಲ್ಲ ಸ್ಮಾರ್ಟ್ಫೋನು, ಐಫೋನ್ ಇರೋದ್ರಿಂದ ರೆಕಾರ್ಡಿಂಗ್ ಏನು ಕಷ್ಟ ಆಗಲ್ಲ. ಎಲ್ಲರಿಗೂ ರೆಕಾರ್ಡಿಂಗ್ ಹೇಗೆ ಮಾಡಬೇಕು ಅಂತೇಳಿ ಗೊತ್ತಿದೆ. ಈ ಅವೇರ್ನೆಸ್ಸು ನಮ್ಮಲ್ಲಿ ಬರಬೇಕು ಇದರಲ್ಲಿ. ಅದ್ರ ಜೊತೆಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಯಾವ ಸ್ಟೇಜಲ್ಲಿದೆ ಅಂತ, ಉದಾಹರಣೆಗೆ ಯಾವ ಅಧಿಕಾರಿ ಇದರಲ್ಲಿ ಟೇಬಲಲ್ಲಿ ಅದು ಬಾಕಿ ಇದೆ ಅನ್ನೋದು ನಮಗೆ ಬೇಕಾಗುತ್ತೆ.
ಅಷ್ಟು ಸಾಕು ಇಲ್ಲೊಂದು ನಮಗೆ. ಸಮಸ್ಯೆ ಇದೆ, ಅದೇನು ಅಂತ ಹೇಳಿದ್ರೆ ಅವನಿಗೆ ಅರ್ಜೆಂಟ್ ಆಗಿ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಿರುತ್ತೆ. ಹೌದು. ನೆಕ್ಸ್ಟ್ ಒಂದು 15 ದಿನದಲ್ಲಿ ಕಾಲೇಜ್ ಅಡ್ಮಿಷನ್ ಮಾಡಬೇಕು ಹೌದು. ಅನ್ನುವಂಥ ಒಂದು ಪರಿಸ್ಥಿತಿ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅಂಥ ಸಿಚುವೇಶನ್ಲಿ ಅವನು ನಿಮಗೆ ಬಂದು ಕಂಪ್ಲೇಂಟ್ ಕೊಟ್ಟು ಆ ಪ್ರೊಸೆಸಿಂಗ್ ಆಗುವಂತಹ ಒಂದು ಹಂತ ಡಿಲೇ ಆದರೆ ಅವನಿಗೀಗ ಬೇಕೇ ಇರುತ್ತೆ. ಅಂತಹ ಸಂದರ್ಭಗಳನ್ನು ಹೇಗೆ ಹ್ಯಾಂಡಲ್ ಮಾಡಿ? ಹಾಂ, ಇದು ಒಳ್ಳೆ ಕ್ವಶನ್. ಈಗ ಮುಖ್ಯವಾಗಿ ಶಾಲಾ ದಿನ, ಈಗ ಜೂನು ಜುಲೈ ಅಕಾಡೆಮಿಕ್ ಇಯರ್ ಸ್ಟಾರ್ಟಲ್ಲಿ ಈ ರೀತಿ ಸಮಸ್ಯೆಗಳು ತಾವು ಹೇಳಿದಾಗ ಬರ್ತವೆ. ಒಂದು ಈ ಜಾತಿ ಆದಾಯ ಸಂಬಂಧ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಆವಾಗ ನೀವು ತುರ್ತು ಬೇಕಾಗಿದ್ದರೆ ಏನು ಮಾಡಬೇಕು ಅಂದರೆ, ನಾವು ಆನ್ಲೈನಲ್ಲಿ ಪುಷ್ ಮಾಡಿರೋಂಥದ್ದು ಆ ಕಾಪಿ ಒಂದು ಇದ್ದು ಇಲ್ಲಿಗೆ ಬಂದರೆ ನಾವು ನೇರವಾಗಿ ಕೇಳುವಂಥದ್ದು ಇದೆ. ಇವು ಫಸ್ಟು ನಾವು ಯಾವ ಅಧಿಕಾರಿ ಮೇಲೆ ದೂರು ಕೊಡ್ತೇವೆ ಅವನ ಬಳಿ ನಾವು ಹೋಗಿರಬೇಕು ದೂರದಾರ. ಆವಾಗ ನಮ್ಗೆ ಗೊತ್ತಾಗುತ್ತೆ, ಇವರು ಹೋಗಿದರೆ ಅವರ ಒಂದು ಎಂಡಾಸ್ಮೆಂಟ್ ಇರುತ್ತೆ ಅವ್ರ ಹತ್ರ. ಆವಾಗ ನಾವು ಅದರಲ್ಲಿ ಇಲ್ಲಿ ಪರಿಶೀಲನೆ ಮಾಡುವಾಗ ನೋಡ್ತೇವೆ, ಇದಕ್ಕೆ ಒಂದು ಸಕಾಲದಲ್ಲಿ, ಈಗ ಇದಕ್ಕೆ 1 ವಾರ ಟೈಮ್ ಇದೆ, ಇದಕ್ಕೆ 15 ದಿನ ಟೈಮ್ ಇದೆ, ಇವರು 1 ವಾರದೊಳಗೆ ಮಾಡಿಕೊಟ್ಟಿದ್ದಾರಾ, ಇಲ್ಲ ಇವರು ತುರ್ತಿದೆ, ಅದು ಕಾನೂನಲ್ಲಿ ಅದು ಅವಕಾಶ ಇದೆ, 2 ದಿನದಲ್ಲಿ ಮಾಡಿಕೊಡ್ಲಿಕ್ಕೆ ಆಗುತ್ತೆ, ಆ ಸ್ಟೂಡೆಂಟಿಗೆ ಅನಿವಾರ್ಯತೆ ಇದೆ ಅಂತೇಳಿ ಹೇಳಿದಾಗ ಮಾಡಿಕೊಡ್ಲಿಕ್ಕಿದ್ರೆ ನಾವು ಅದನ್ನ ಕ್ವಶನ್ ಮಾಡಲಿಕ್ಕೆ ಅಧಿಕಾರ ಇದೆ. ಈ ರೀತಿ ಬಂದಿದ್ದಾರೆ, ಅನಾವಶ್ಯಕವಾಗಿ ನೀವು ಡಿಲೇ ಮಾಡ್ತಾ ಇದ್ದೀರಿ ಅಂತೇಳಿ ಹೇಳಿ ತುರ್ತಾಗಿ ಇದು ಮಾಡ್ಬೋದು. ಇಲ್ಲ ಹಣಕಾಸಿಗೆ ಅವರು ನೇರವಾಗಿ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತೇಳಿ ಅದೇ ಬೇಸ್ ಮೇಲೆ ಸಡನ್ನಾಗಿ ಅವರು ಬಂದು ಕಂಪ್ಲೇಂಟ್ ಕೊಟ್ಟಾಗ ಆ ಭ್ರಷ್ಟಾಧಿಕಾರಿ ಮೇಲೆ FIR ಆಗಿ ಅವ್ರನ್ನ ನಾವು ನ್ಯಾಯ ಬಂಧನಕ್ಕೆ ಒಳಪಡಿಸೋದ್ರ ಜೊತೆಗೆ ಈ ಅರ್ಜಿದಾರರಿಗೆ ಮಾಡಿಕೊಡಬೇಕಾದ ಕೆಲಸವನ್ನು ಆದ್ಯತೆಯ ಮೇರೆಗೆ ಅದೇನು ಇಮಿಡಿಯೇಟಾಗಿ ಕೆಲಸ ಆಗುತ್ತೆ. ಅದ್ರ ಬಗ್ಗೆ ಜನರಲ್ಲಿ ಒಂದು ಭರವಸೆ ಇದ್ದರೆ ಸಾಕು, ಖಂಡಿತವಾಗಿ. ಮುಖ್ಯವಾಗಿ ನಾವು ಈ ಲೋಕಾಯುಕ್ತ ಸಂಸ್ಥೆಯಲ್ಲಿ 2 ರೀತಿಯಾದ ಕೆಲಸವನ್ನು ಮಾಡ್ತೇವೆ. ಮೊದಲಿಗೆ ನಾವು ಲೋಕಾಯುಕ್ತ ಕಾಯ್ದೆ ಇದರ ಅಡಿ ನಾವು ಒಂದಿಷ್ಟು ಕೆಲಸವನ್ನು ಮಾಡ್ತೇವೆ. ಈ ಲೋಕಾಯುಕ್ತ ಕಾಯ್ದೆ ಅಡಿಯಲ್ಲಿ ನಾವು ಏನು ಮಾಡ್ತೇವೆ ಅಂತೇಳಿ ಹೇಳಿದರೆ, ಈಗ ಯಾವುದೇ ಸರ್ಕಾರಿ ಕಚೇರಿಗೆ ಅನಿರೀಕ್ಷಿತವಾಗಿ ಭೇಟಿ ಕೊಡ್ತೇವೆ. ಅಲ್ಲಿ ಜನರಿಗೆ ಸಾರ್ವಜನಿಕರಿಗೆ ನಿಗದಿತ ಅವಧಿಯಲ್ಲಿ ಮಾಡಿಕೊಡಬೇಕಾದ ಕೆಲಸವನ್ನು ಅನಗತ್ಯವಾಗಿ ವಿಳಂಬ ಮಾಡಿ ಆ ಫೈಲನ್ನು ಪೆಂಡಿಂಗ್ ಇಟ್ಕೊಂಡು ಜನರನ್ನು ಸರ್ಕಾರಿ ಕಚೇರಿಗಳಿಗೆ ಅಲಿಸಿ ಅವರಿಂದ ಹಣಕ್ಕೆ ಬೇಡಿಕೆ ಇಡೋದು ಅಥವಾ ಮಾಡಿಕೊಟ್ಟಂಥ ಕೆಲಸಕ್ಕೆ ಪ್ರತಿಫಲವನ್ನು ನಿರೀಕ್ಷೆ ಮಾಡೋದು. ಇನ್ನು ಕೆಲವರು ಹಣಕ್ಕೆ ಬೇಡಿಕೆಯೂ ಇಡೋದಿಲ್ಲ, ಹಾಗೆ ಕೆಲಸನೂ ಮಾಡಿಕೊಡೋದಿಲ್ಲ, ಆದರೆ ಅವರ ಡ್ಯೂಟಿಯಲ್ಲಿ ನೆಗ್ಲಿಜೆನ್ಸ್ ಮಾಡ್ತಾರೆ. ಆವಾಗ ನಾವು ಈ ಲೋಕಾಯುಕ್ತ ಕಾಯ್ದೆ ಅಡಿಯಲ್ಲಿ ನಾವು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ಸಾಹೇಬರಿಂದ ನಾವು ಸರ್ಚ್ ವಾರೆಂಟನ್ನು ತಗೊಂಡು, ಹಾಗೆ ನಮ್ಮ ಲೋಕಾಯುಕ್ತ ಕಾಯ್ದೆ ಅಡಿ ಇರುವಂಥ ಕಾನೂನು ನಿಯಮಗಳ ಅಡಿಯಲ್ಲಿ ನಾವು ಸರ್ಕಾರಿ ಅಧಿಕಾರಿಗಳನ್ನು ನಾವು ಪ್ರಶ್ನೆ ಮಾಡ್ತೇವೆ. ಹಾಗೆ ಅನಿರೀಕ್ಷಿತವಾಗಿ ಕಚೇರಿಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥ ಕಡತಗಳನ್ನು ನಾವು ಚೆಕ್ ಮಾಡ್ತೇವೆ. ಹಾಗೆ ಕೆಲವೊಂದು ದೂರುಗಳು ಬಂದಾಗ ಸಹ ನಾವು ಅನಿರೀಕ್ಷಿತವಾಗಿ ಭೇಟಿ ನೀಡಿ ಅದರ ಬಗ್ಗೆ ವಿವರಣೆಯನ್ನು ಕೇಳ್ತೇವೆ. ಇದು ಒಂದು ವಿಧ. ಎರಡನೇದು ಅಂತೇಳಿ ಹೇಳಿದರೆ, ಸಾರ್ವಜನಿಕರು ನೇರವಾಗಿ ಗೌರವಾನ್ವಿತ ಲೋಕಾಯುಕ್ತರಿಗೆ ಅಥವಾ ಉಪಲೋಕಾಯುಕ್ತರಿಗೆ ತಮ್ಮ ದೂರುಗಳನ್ನು ನಾವು ಫಾರ್ಮ್ 1 and 2 ಅಂತೇಳಿ ಹೇಳ್ತೀನಿ, ಅದ್ರ ಬಗ್ಗೆ ನಾನು ವಿವರವಾಗಿ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಫಾರ್ಮನ್ನು ತುಂಬಿ ಅವರಿಗೆ ಯಾರ ಅಧಿಕಾರಿಗಳ ವಿರುದ್ಧ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ, ಹಾಗೆ ಆ ಕಂಪ್ಲೇಂಟಿನ ಸಾರಾಂಶವನ್ನು ಬ್ರೀಫಾಗಿ ನಾವು ಬರೆದು, ಹಾಗೆ ಯಾವ ಅಧಿಕಾರಿಗಳಿಂದ ಕೆಲಸ ಆಗಬೇಕಾಗಿದೆ, ಯಾವ ಕಚೇರಿ ಅದು, ಅದ್ರ ಬಗ್ಗೆ ವಿವರವಾಗಿ ಕಂಪ್ಲೇಂಟನ್ನು ಬರೆದು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಲಗತ್ತು ಮಾಡಿ, ಹಾಗೆ ಒಂದು ಫಾರ್ಮ್ 2 ಅಂತೇಳಿ ಇರುತ್ತೆ, ಅದರಲ್ಲಿ ನಾವೊಂದು ಅಫಿಡವಿಟನ್ನು ಮಾಡಬೇಕಾಗಿದೆ. ಯಾಕಂತೇಳಿ ಹೇಳಿದ್ರೆ ಇದು ಲೋಕಾಯುಕ್ತರು ಈಗ ಜುಡಿಷಿಯಲ್ ವಿಂಗ್ ನ್ಯಾಯಾಂಗದ ವ್ಯವಸ್ಥೆ ಅಡಿ ಬರೋದ್ರಿಂದ ನಾವು ಸಾಮಾನ್ಯವಾಗಿ ಕೋರ್ಟಿಗೆ ಹೋದಾಗ ಪ್ರಮಾಣ ಮಾಡ್ತೇವೆ, ನಾನು ಸತ್ಯವನ್ನು ಹೇಳ್ತೇನೆ ಅಂತೇಳಿ. ಅದೇ ರೀತಿ ನಾವು ಸಾರ್ವಜನಿಕರು ಇದು ಒಂದು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸ್ತಾ ಇರೋದ್ರಿಂದ ಅದರಲ್ಲಿ ಫಾರ್ಮ್ 2 ಅಲ್ಲಿ ನಾನು ಹೇಳಿರತಕ್ಕಂಥ ವಿಚಾರಗಳೆಲ್ಲ ಸತ್ಯ ಇದೆ, ಇದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ನಾನು ಒದಗಿಸಲಿಕ್ಕೆ ಬದ್ಧನಾಗಿದ್ದೇನೆ ಅಂತೇಳಿ ಹೇಳಿ ಒಂದು ದೃಢೀಕರಣ ನೋಟ್ರಿ ವಕೀಲರಿಂದ ದೃಢೀಕರಣ ಮಾಡಿ ಸಂಬಂಧಪಟ್ಟ ದಾಖಲಾತಿಗಳನ್ನೆಲ್ಲ ಹಾಕಲಿಕ್ಕೆ ಅವಕಾಶ ಇದೆ. ಇನ್ನೂ ಒಂದು ಅಂತೇಳಿ ಹೇಳಿದ್ರೆ, ಯಾವ ವಿಚಾರಣಾ ಹಂತದಲ್ಲಿ ಸಹ ಅರ್ಜಿಗೆ ಸಂಬಂಧಪಟ್ಟಂಥ ಅವರಿಗೆ ಹೆಚ್ಚುವರಿ ಈ ಮಾಹಿತಿ ಹಕ್ಕು ಕಾಯ್ದೆಗಳಲ್ಲಾಗಲಿ ಅಥವಾ ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಅಥವಾ ಅವರಿಗೆ ಮೊದಲು ಅರ್ಜಿ ಸಲ್ಲಿಸುವ ಹಂತದಲ್ಲಿ ಕೆಲವು ಮಾಹಿತಿಗಳು ಗೊತ್ತಿರೋದಿಲ್ಲ, ಆ ಮಾಹಿತಿಗಳನ್ನು ಸಹ ಅವರು ಏನೇ ಡಾಕ್ಯುಮೆಂಟ್ ಸಿಕ್ಕಿದರೂ ಸಹ ಅದನ್ನು
ಲೋಕಾಯುಕ್ತದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಎಲ್ರಿಗೂ ಕೂಡ ತಿಳಿಸ್ಕೊಡ್ಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ನಮ್ಮ ಸಮಸ್ಯೆ ಅನ್ನುವಂಥದ್ದು ಕೇವಲ ಮನೆಯ ಸಮಸ್ಯೆ ಅಷ್ಟೇ ಅಲ್ಲ, ಸಮಾಜದ ಸಮಸ್ಯೆ ಕೂಡ ನಮ್ಮ ಸಮಸ್ಯೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಾಗ ಕೆಲವೊಂದು ಸಮಸ್ಯೆಗಳನ್ನ ಬೇರು ಸಹಿತ ಕಿತ್ತೆಸೆಯೋದಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮ, ಈ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಇಷ್ಟೊತ್ತು ಮಾತಾಡಿದ್ದು ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀಯುತ ಚಂದ್ರಶೇಖರ್ KN ಇವರು. ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಕೇಂದ್ರ ಕಚೇರಿಗೆ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಈ ಹಂತದಲ್ಲಿ ಏನಾಗುತ್ತೆ ಅಂತೇಳಿ ಹೇಳಿದ್ರೆ, ಈ ಫಾರ್ಮ್ 1 and 2 ಭರ್ತಿ ಮಾಡಿ ಒಂದು ಯಾವುದೇ ಅರ್ಜಿಯನ್ನು, ಈಗ ನಾನು ಒಂದು ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ರಸ್ತೆ, ಒಂದು ಸಾರ್ವಜನಿಕ ರಸ್ತೆ, ಒಂದು ಗ್ರಾಮ ಪಂಚಾಯತಿ ರಸ್ತೆ ಇರ್ಬೋದು, ಅದರಲ್ಲಿ ಅವರು ಕಳಪೆ ಕಾಮಗಾರಿ ಮಾಡಿದ್ದಾರೆ, ಅವರು ಏನೂ ಕೆಲಸನೇ ಮಾಡಿಲ್ಲ, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡದೆ ಅದನ್ನು ಬಿಲ್ಲು ತಗೊಂಡಿದ್ದಾರೆ ಇಂಥದ್ದು, ಅಥವಾ ಒಬ್ಬ ಸರ್ಕಾರಿ ಅಧಿಕಾರಿ ಆಫೀಸಿಗೆ ಬರ್ತಾ ಇಲ್ಲ, ಅಥವಾ ಬೇರೆ ಯಾರೋ ಹೆಸರಲ್ಲಿ ನೇಮಕ ಮಾಡಿಕೊಂಡು ಸಂಬಳ ತಗೊಂಡು ಮೋಸ ಮಾಡ್ತಾ ಇರ್ತಾರೆ, ಅಥವಾ ಯಾವುದೇ ಡಿಲೇ ಅಂತೇಳಿ ನಾವು ಕಂಡುಬರುವಂಥ ಕೆಲಸಗಳನ್ನು ಅನಗತ್ಯ ವಿಳಂಬ ಅಂತೇಳಿ ಹೇಳೋದನ್ನು ನಾವು ನೇರವಾಗಿ ಲೋಕಾಯುಕ್ತ ಕೇಂದ್ರ ಕಚೇರಿಗೆ ಅಥವಾ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಪೊಲೀಸ್ ಅಧೀಕ್ಷಕರ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಇದರಲ್ಲಿ ಬಹಳ ಮುಖ್ಯವಾಗಿ ಯಾವ ಯಾವ ವಿಭಾಗಗಳು ಬರುತ್ತೆ? ಒಂದು ನಮಗೆ ಗೊತ್ತಿರೋ ಹಾಗೆ ಭ್ರಷ್ಟಾಚಾರ ಅಂದ್ರೆ ಲಂಚ ಕೊಡುವಂತ ಪ್ರಕರಣ, ಇನ್ನೊಂದು ಗಣಿ ಇಲಾಖೆಗೆ ಸಂಬಂಧಪಟ್ಟಂತಹ ವಿಚಾರಗಳು, ಸರ್ಕಾರದ ಅಧೀನದಲ್ಲಿ ಬರುವಂತ ಎಲ್ಲ ಸಂಸ್ಥೆಗಳು, ಅಂದ್ರೆ ಈ ತರ ಒಂದೊಂದೇ ನಮಗೆ ಸೆಗ್ಮೆಂಟ್ಗಳನ್ನ ಹೇಳ್ಬೋದು. ಖಂಡಿತವಾಗಿ ಮೇಡಮ್. ಈ ಲೋಕಾಯುಕ್ತ ಕಾಯ್ದೆಯ ಅಧೀನದಲ್ಲಿ ಯಾರೆಲ್ಲ ಅಧಿಕಾರಿಗಳು ಬರ್ತಾರೆ ಅನ್ನೋದು ಒಂದು ನಾವು ತಿಳ್ಕೊಳ್ಬೇಕಾಗುತ್ತೆ. ಸಾರ್ವಜನಿಕರಿಗೆ ಈ ಮಾಹಿತಿ ಕೂಡ ಭಾಳ ಅಗತ್ಯ ಆಗುತ್ತೆ. ಯಾರೆಲ್ಲ ರಾಜ್ಯ ಸರ್ಕಾರದಿಂದ ಖಜಾನೆಯಿಂದ ₹1 ಸಂಬಳ ಆಗಿರಲಿ ಅಥವಾ ಗೌರವಧನ ಆಗಿರಲಿ ಯಾರು ತಗೊಳ್ತಾರೆ ಅವರೆಲ್ಲ ಈ ಲೋಕಾಯುಕ್ತ ಕಾಯ್ದೆಯ ಮತ್ತು ಲೋಕಾಯುಕ್ತ ನಮ್ಮ ವ್ಯಾಪ್ತಿಗೆ ಬರ್ತಾರೆ. ಅದು ಗ್ರಾಮ ಪಂಚಾಯಿತಿಯ ಒಬ್ಬ ಕಾರ್ಯದರ್ಶಿ ಆಗಿರ್ಬೋದು, ಬಿಲ್ ಕಲೆಕ್ಟರ್ ಆಗಿರ್ಬೋದು, ಅಥವಾ ತಹಶೀಲ್ದಾರ್ ಆಗಿರ್ಬೋದು, ಎಲ್ಲ ಇಲಾಖೆ ಅಧಿಕಾರಿಗಳು, ಎಲ್ಲ ಸರ್ಕಾರಿ ಅಧಿಕಾರಿಗಳು, ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಎಲ್ಲ ಸರ್ಕಾರಿ ಅಧಿಕಾರಿಗಳು, ಹಾಗೆ ಚುನಾಯಿತ ಜನಪ್ರತಿನಿಧಿಗಳು. ಇದರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಹಿಡಿದು ನಮ್ಮ ವಿಧಾನಸಭೆಯ ಶಾಸಕರವರೆಗೆ ಈ ನಮ್ಮ ಲೋಕಾಯುಕ್ತ ಇದಕ್ಕೆ ವ್ಯಾಪ್ತಿಗೆ ಬರ್ತಾರೆ. ಓಕೆ, ಹಾಗೆ ಜನರಿಗೆ ಸಾಮಾನ್ಯವಾಗಿ ಇರುವಂಥ ಪ್ರಶ್ನೆಗಳೇನು ಅಂತಂದರೆ, ನಾವೇನಾದರೂ ಕಂಪ್ಲೇಂಟ್ ಕೊಟ್ಟರೆ ಆ ದೂರುಗಳನ್ನ ಕೊಟ್ಟಾಗ ನಿಜವಾಗಿಯೂ ಅಲ್ಲಿ ಕೆಲಸ ಆಗುತ್ತಾ? ಯಾಕಂದರೆ ಕೆಲವೊಂದು ಪ್ರಶ್ನೆಗಳಿರುತ್ತೆ, ತುಂಬ ಲೇಟ್ ಆಗುತ್ತೆ, ಪ್ರಾಸೆಸ್ ಡಿಲೇ ಆಗುತ್ತೆ ಅನ್ನುವಂಥದ್ದು, ಕೆಲವರು ಫಾಲೋ ಅಪ್ ಮಾಡೋದಕ್ಕೆ ಹೋಗಬೇಕು, ಟೈಮ್ ಕೊಡಬೇಕು ಅನ್ನೋ ಕಾರಣಕ್ಕೆ ಹಿಂಜರಿತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದರಲ್ಲಿ ನಾವು ಈಗ ಮುಖ್ಯ ಕಾರಣವಾಗಿ ತಾವು ಹೇಳಿದಾಗೆ ಕೆಲವು ಸಾರಿ ಡಿಲೇ ಆಗುತ್ತೆ. ಅದಕ್ಕೆ ಕಾರಣ ಅಂತ ಹೇಳಿದರೆ, ನಮ್ಮದು ಪೂರ್ಣ ಒಂದು ಜಿಲ್ಲೆಗೆ ಒಂದು ಪೊಲೀಸ್ ಸ್ಟೇಷನ್ ಇದೆ. ಈಗ ನಾವು ರೆಗ್ಯುಲರ್ ಬೇರೆ ಆಫೀಸ್ಗಳ ಪೊಲೀಸ್ ಠಾಣೆಗಳಾದರೆ ಒಂದು ಹೋಬಳಿ ಮಟ್ಟದಲ್ಲಿರುತ್ತೆ. ನಮ್ಮ ಲೋಕಾಯುಕ್ತ ಪೊಲೀಸ್ ಠಾಣೆ ಜಿಲ್ಲೆಗೆ ಒಂದಿದೆ. ಆಮೇಲೆ ಇಲ್ಲಿ ಏನಾಗಿದೆ, ಇದೆಲ್ಲ ಪ್ರಕ್ರಿಯೆಗಳು ನ್ಯಾಯಾಂಗದ ಪ್ರಕ್ರಿಯೆಗಳು. ಇಲ್ಲಿ ನಾವು ಪೊಲೀಸ್ ಅಧಿಕಾರಿಗಳು, ನಾವು ಪೊಲೀಸ್ ಇನ್ಸ್ಪೆಕ್ಟರ್ ಹಂತದಿಂದ ಇದು ADGP ಹಂತದ ಅಧಿಕಾರಿಗಳವರೆಗೆ ಇಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ನಾವೇನೇ ರಿಪೋರ್ಟಿಂಗ್ ಮಾಡಿದಾಗ ನೇರವಾಗಿ ಅದು ಲೋಕಾಯುಕ್ತರ ಅನುಮತಿಯನ್ನು ಪಡೆದು ಮತ್ತು ಲೋಕಾಯುಕ್ತರ ಅಧೀನದಲ್ಲಿ ಕೆಲಸ ಮಾಡೋದ್ರಿಂದ ಎಲ್ಲ ಇದು ಕೇಂದ್ರ ಕಚೇರಿಗೆ ಹೋಗಿ ಅಲ್ಲಿಂದ ಅವರ ಅನುಮೋದನೆ ಬಂದು ನಂತರ ಅವರ ನಿರ್ದೇಶನದ ಮೇರೆಗೆ ನಾವು ಕೆಲಸ ಮಾಡ್ತೇವೆ. ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ. ಹಾಗಂತೇಳಿ ಹೇಳಿ ಲೋಕಾಯುಕ್ತಕ್ಕೆ ಕೊಟ್ಟಂಥ ಕಂಪ್ಲೇಂಟ್ಗಳು ಅದಕ್ಕೆ ನಾವು 100ಕ್ಕೆ 100ರಷ್ಟು ನ್ಯಾಯ ಒದಗಿಸ್ತೇವೆ. ಬಟ್ ಆ ದೂರುಗಳು ಸಹ ನ್ಯಾಯಯುತವಾಗಿರಬೇಕಾಗುತ್ತೆ. ಕೆಲವು ಸರಿ ಯಾವ ಯಾವ ಸಾಕ್ಷಿ ಆಧಾರಗಳು ಅವರ ಬಳಿ ಇರಬೇಕು ಅಂತೀರಾ ಸರ್? ಮುಖ್ಯವಾಗಿ ನಾನು ಈಗ ಇದಕ್ಕೆ ಮೊದಲೇ ಹೇಳಿದಾಗೆ ಯಾವುದೋ ಒಂದು ಕಳಪೆ ಕಾಮಗಾರಿಗೆ ಸಂಬಂಧಪಟ್ಟಂಥ ಸರ್ಕಾರದ ಯೋಜನೆಗಳನ್ನು ಬಳಸ್ತಾರೆ. ಈಗ ಉದಾಹರಣೆಗೆ ಅರ್ಥ ಆಗಬೇಕು ಅಂತೇಳಿ ಹೇಳಿದರೆ, ಒಂದು ಯಾವುದೋ ಒಂದು ಲೇಔಟನ್ನು ಮಾಡ್ತಾರೆ, ಒಂದು ಸರ್ಕಾರದ ಯೋಜನೆಯಲ್ಲಿ ಒಂದು ಲೇಔಟ್ ಮಾಡ್ತಾರೆ, ಅಥವಾ ಒಂದು ಯಾವುದೋ ರಸ್ತೆ ಕಾಮಗಾರಿಯನ್ನು ಮಾಡ್ತಾರೆ. ಆವಾಗ ಒಂದು ಟೆಂಡರ್ ಆಗಿರುತ್ತೆ. ಫಸ್ಟು ಒಂದು 10 ಕೋಟಿಗೆ 15 ಕೋಟಿಗೂ ಅಥವಾ ಎಷ್ಟೋ ಒಂದು ಟೆಂಡರ್ ಆಗಿರುತ್ತೆ. ಮತ್ತು ಆ ಟೆಂಡರ್ ಆದ ನಂತರ ಆ ಕೆಲಸನ ಮಾಡದೆ
10 ಕೋಟಿಯಲ್ಲಿ ಒಂದು 2 ಕೋಟಿನೂ ಕೆಲಸ ಮಾಡದೆ ಅವರು ಆ ಹಣವನ್ನು ಡ್ರಾ ಮಾಡಿರ್ತಾರೆ. ಆವಾಗ ಜನರ ಕಣ್ಣಿಗೆ ಕಾಣುತ್ತೆ ಅದು. ಒಂದು ರಸ್ತೆ ಮಾಡೇ ಇಲ್ಲ, ಇದು ಕಾಂಕ್ರೀಟೇ ಹಾಕಿಲ್ಲ, 10 ಕೋಟಿಯಲ್ಲಿ 8 ಕೋಟಿ ರಿಲೀಸ್ ಆಗಿದೆ, ಇನ್ನು 2 ಕೋಟಿ ಬಾಕಿ ಇದೆ ಅಂತ ಹೇಳಿದಾಗ ಅದ್ರದ್ದು ಫೋಟೋ, ವೀಡಿಯೋಸು ಮತ್ತು ಮಾಹಿತಿ ಹಕ್ಕಿನ ಕಾಯ್ದೆಯಡಿ ಈಗ ಎಲ್ಲರಿಗೂ ಸಾರ್ವಜನಿಕರಿಗೆ ಡಾಕ್ಯುಮೆಂಟ್ ಲಭ್ಯ ಇದೆ. ಈ ಕಾಮಗಾರಿಯ ಒಂದು ಟೆಂಡರ್ದು ಮತ್ತು ಆ ಸಂಪೂರ್ಣ ಕಡತವನ್ನು ಮಾಹಿತಿ ಹಕ್ಕಿನ ಅಡಿಯಲ್ಲಿ ಕೇಳಿ ಸಾರ್ವಜನಿಕರು ಅದು ಕೇಳಬೇಕು, ಜನ ಅವ್ರದ್ದು ಹಕ್ಕದು. ಅದು ಕೇಳಿ ಇದನ್ನು ಪೂರ್ತಿ ಡಾಕ್ಯುಮೆಂಟನ್ನು, ವಿಡಿಯೋ ಫೋಟೋಸನ್ನು ನಮ್ಮ ಲೋಕಾಯುಕ್ತ ಕಚೇರಿಗೆ ಬಂದು ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ನಮಗೆ ಅದು ಮನವರಿಕೆ ಆದಾಗ ನಾವು ಅದರ ಬಗ್ಗೆ ಕೇಂದ್ರ ಕಚೇರಿಗೆ ಈ ರೀತಿ ಅವ್ಯವಹಾರ ಮೇಲ್ನೋಟಕ್ಕೆ ಕಂಡು ಬಂದಿದೆ, ಇದರ ಬಗ್ಗೆ ಹೆಚ್ಚಿನ ವಿಚಾರಣೆಯನ್ನು ಮಾಡುವಂಥ ಅವಶ್ಯಕತೆ ಇದ್ದು ಅಂತೇಳಿ ಹೇಳಿ ನಾವು ಒಂದು ರಿಪೋರ್ಟನ್ನು ಕಳಿಸಿಕೊಡ್ತೇವೆ. ಅಲ್ಲಿಂದ ಅದನ್ನು ಅನುಮೋದನೆ ಪಡೆದು ನಂತರ ಅದು FIR ಆಗಿ ಕನ್ವರ್ಟ್ ಆಗುತ್ತೆ. ಇದರಿಂದ ಜನರಿಗೆ ಒಂದು ಅನುಕೂಲ ಆಗುತ್ತೆ. ಹಾಗೆ ಈ ಕಳಪೆ ಕಾಮಗಾರಿ ಆಗುವಂಥ ತಡೆಗಟ್ಟಬೋದು. ಹಾಗೆ ಸರ್ಕಾರ ಬೊಕ್ಕಸಕ್ಕೂ ಕೂಡ ನಷ್ಟ ಆಗೋದನ್ನು ತಪ್ಪಿಸ್ಬೋದು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ಗಳು ಬರ್ತಾ ಇಲ್ಲ ಅನ್ನುವಂತಹ ಒಂದು ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ. ಲೋಕಾಯುಕ್ತ ಇನ್ನಷ್ಟು ಜನರ ಬಳಿಗೆ ಬರಬೇಕು, ಜನರಿಗೆ ಅದರ ಪ್ರಯೋಜನ ಸಿಗಬೇಕು ಅಂತಂದರೆ ಜನ ಇದರಲ್ಲಿ ಯಾವ ರೀತಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಅಂತೀರಾ? ಒಳ್ಳೆಯ ಪ್ರಶ್ನೆಯನ್ನು ತಾವು ಕೇಳಿದ್ದೀರಿ. ಒಬ್ಬ ದೇಶದ ಪ್ರಜೆಯಾಗಿ ಪ್ರತಿಯೊಬ್ಬರಿಗೂ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡುವಂಥ ಹಕ್ಕಿದೆ. ನಾವು ಪ್ರಜ್ಞಾವಂತ ನಾಗರಿಕರು, ವಿದ್ಯಾರ್ಥಿ ದೆಸೆಯಿಂದಲೇ ನಾವು ಯಾವುದೇ ಒಂದು ಅವ್ಯವಹಾರವನ್ನು, ಭ್ರಷ್ಟಾಚಾರವನ್ನು ಅಥವಾ ಸರ್ಕಾರಿ ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸದಲ್ಲಿನ ಲೋಪಗಳನ್ನು ನಾವು ಪ್ರಶ್ನೆ ಮಾಡಿದಾಗ ಅದನ್ನು ಒಂದು ದೇಶವನ್ನು ಒಂದು ಸುಧಾರಣೆ ಮಾಡಲಿಕ್ಕೆ, ಹಾಗೆ ಸಾರ್ವಜನಿಕರ ತೆರಿಗೆ ಹಣವನ್ನು ಒಂದು ಏನು ಹೇಳ್ತೇವೆ ನಾವು ಪೋಲಾಗೋದನ್ನು ತಪ್ಪಿಸ್ಬೋದು. ಅದರಲ್ಲಿ ಮುಖ್ಯವಾಗಿ ಏನು ಮಾಡಬೇಕು, ಸಾರ್ವಜನಿಕರು ಯಾವುದೇ ತಮ್ಮ ಕಣ್ಣೆದುರೇ ಒಂದು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಕೂರದೆ ಯಾವುದೇ ಒಂದು ಅವ್ಯವಹಾರ ಕಂಡು ಬಂದಾಗ ಅಥವಾ ತಮಗೆ ಅನ್ಯಾಯವಾದಾಗ ಅಥವಾ ಒಂದು ಸರ್ಕಾರಿ ಕೆಲಸಕ್ಕೆ ಕಚೇರಿಗೆ ಹೋದಾಗ ಲಂಚ ಕೇಳಿದಾಗ, ಹಣಕ್ಕೆ ಬೇಡಿಕೆ ಇಟ್ಟಾಗ ಅಥವಾ ನಾವು ಅದು ಕೆಲಸ ಮಾಡಿ ಕೊಟ್ಟಾದ್ಮೇಲೂ ಬೇರೆ ರೀತಿಯಲ್ಲಿ ಹಣನೇ ಕೇಳಬೇಕಂತೇಳಿ ಇಲ್ಲ, ಒಂದು ಮೆಟೀರಿಯಲ್ ಆಗಿರಲಿ ಬೇರೆ ಇದೆ ಅಂತೇಳಿ ಕೇಳಿದಾಗ ಬಂದು ಅದಕ್ಕೆ ಸಂಬಂಧಪಟ್ಟ ಕೆಲವು ದಾಖಲಾತಿಗಳು ಬೇಕು. ನೇರವಾಗಿ ಬಂದು ನಮ್ಮ ಪೊಲೀಸ್ ಠಾಣೆಗೆ ದೂರು ನೀಡಿದಾಗ ನಾವು ಅದನ್ನು ಪರಿಶೀಲಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೇವೆ. ಇನ್ನೂ ಒಂದು ಮುಖ್ಯವಾಗಿ ನಾನು ಹೇಳಬೇಕು ಅಂತೇಳಿ ಹೇಳಿದರೆ, ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಅಂತೇಳಿ ಇದೆ. ಇದರಲ್ಲಿ ನಮಗೆ ಪೊಲೀಸರಿಗೆ ಎಲ್ಲ ಅಧಿಕಾರಗಳಿರುವುದು ಈ ಲೋಕಾಯುಕ್ತ ಇದರಲ್ಲಿ ಕಾಯ್ದೆಯಲ್ಲಿ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಅಂತೇಳಿ ಇದೆ. ಇದರಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಂದ್ರೆ, ಯಾವುದೇ ಸರ್ಕಾರಿ ಅಧಿಕಾರಿ ತನ್ನ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಮಾಡಿಕೊಡಬೇಕಾದ ಕೆಲಸವನ್ನು ಮಾಡಿಕೊಡದೆ, ನಿಗದಿತ ಅವಧಿಯಲ್ಲಿ ಮಾಡಿಕೊಡದೆ ವಿಳಂಬ ಮಾಡಿದಾಗ, ಹಾಗೆ ಒಂದು ಫೈಲು, ನಾನು ಉದಾಹರಣೆಗೆ ಹೇಳಬೇಕಂದ್ರೆ ಯಾವುದೋ ಒಂದು ಜಾತಿ ಪ್ರಮಾಣ ಪತ್ರಕ್ಕೆ ನಾನು ವಿಲೇಜ್ ಅಕೌಂಟೆಂಟ್ ಹತ್ರ ಹೋಗ್ತೇನೆ. ಆವಾಗ ಅಲ್ಲಿ ಅವನು ಕೇಳ್ತಾರೆ 500 ಕೊಡಿ, 1000 ಕೊಡಿ ಅಂತೇಳಿ ಹೇಳಿ, ಅದನ್ನು ನಾವು ಯಾಕೆ ಕೊಡಬೇಕು ಅನ್ನೋದನ್ನು ನಮ್ಮಲ್ಲಿ ಒಂದು ಕ್ವಶನ್ ಬರಬೇಕು. ಆವಾಗ ನಾವು ಈ ಭ್ರಷ್ಟಾಚಾರವನ್ನು ತಡೀಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಸ್ಟಾರ್ಟ್ ಮಾಡ್ಬೋದು. ಆವಾಗ ನಾವು ಏನು ಮಾಡಬೇಕು, ಅದನ್ನು ಈಗ ನಾವೊಂದು ನಮ್ಮಲ್ಲೆಲ್ಲ ಈಗ ಟೆಕ್ನಾಲಜಿ ಇದೆ, ಡಿವೈಸಲ್ಲಿ ರೆಕಾರ್ಡ್ ಮಾಡ್ಕೊಬೋದು ಅಥವಾ ವಿಡಿಯೋ ಮಾಡ್ಕೊಬೋದು. ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಅಂತೇಳಿದ್ರೆ ಆಡಿಯೋನಾದ್ರೂ ಮಾಡ್ಕೋಬೋದು. ಅದನ್ನು ಮಾಡಿಕೊಂಡು ಡಾಕ್ಯುಮೆಂಟನ್ನು ಸಮೇತ ನಮ್ಮಲ್ಲಿ ಬಂದಾಗ ಆಮೇಲೆ ನಮ್ಮಲ್ಲಿ ವಾಯ್ಸ್ ರೆಕಾರ್ಡರ್ ಕೊಡ್ತೇವೆ. ಇದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಸರ್ಕಾರಿ ಕಚೇರಿಗಳಿಗೆ ನಾವು ಇಂಥ ಒಬ್ಬ ನನಗೆ ಯಾವುದೋ ಸರ್ಕಾರಿ ಅಧಿಕಾರಿ ನನ್ನ ಕೆಲಸನ ಮಾಡಿಕೊಡ್ತಾ ಇಲ್ಲ, ನನಗೆ ಲಂಚಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ, ನನ್ನ ಫೈಲು ಅವ್ರು ಟೇಬಲ್ ಮೇಲೆ ಇದೆ ಆದರೂ ಮಾಡಿಕೊಡ್ತಿಲ್ಲ ಅಂತೇಳಿ ಹೇಳಿದಾಗ, ಇಲ್ಲಿಗೆ ಬಂದಾಗ ಅವ್ರಿಗೆ 100ಕ್ಕೆ 100 ನ್ಯಾಯ ಸಿಗುತ್ತೆ. ಮತ್ತು ಅಂಥ ಭ್ರಷ್ಟ ಅಧಿಕಾರಿಯನ್ನು ನಾವು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂಥ ಕೆಲಸನೂ ಮಾಡ್ತೇವೆ. ಹಾಗೆ ಅವ್ರ ಕೆಲಸನ ಪ್ರಿಯಾರಿಟಿ ಬೇಸ್ ಮೇಲೆ ಅವ್ರ ಮೇಲಧಿಕಾರಿಗಳಿಗೆ ಹೇಳಿ ಕೆಲಸವನ್ನು ಮಾಡಿಕೊಡುವಂಥ ನಮ್ಮಲ್ಲಿ ಕಾನೂನು ಸಹ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಎಸ್ ಸರ್. ಇನ್ನೇನಾದರೂ ಹೇಳಬೇಕು ಅಂತಿದ್ದೀರಾ? ಇನ್ನು ಮುಖ್ಯವಾಗಿ ನಮ್ಮಲ್ಲಿ ಈಗ ರೇಡ್, ಆಮೇಲೆ ನಾವೊಂದು ಇದು ಮಾಡ್ತೇವೆ, ಏನು ಅಕ್ರಮ ಆಸ್ತಿ. ಕೆಲವೊಮ್ಮೆ ಈ ಅಧಿಕಾರಿಗಳು ಅಕ್ರಮ ಆಸ್ತಿಯನ್ನ ಗಳಿಸಿರೋದು ಗಮನಕ್ಕೆ ಬಂದಾಗ ಸಾರ್ವಜನಿಕರು ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು? ಈ ಅಕ್ರಮ ಆಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ಅಧಿಕಾರಿ ತನ್ನ ಆದಾಯಕ್ಕಿಂತ ಹೆಚ್ಚಿನ
ಸಂಪತ್ತನ್ನು ಗಳಿಸಿದ್ದಾನೆ ಅಂತೇಳಿ ಸಾರ್ವಜನಿಕರಿಗೆ ಅನಿಸಿದಾಗ ಅವರು ಗೌಪ್ಯ ಮಾಹಿತಿಯನ್ನು ಕೊಡ್ಬೋದು. ಈ ಅಕ್ರಮ ಸಂಪತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಾವೇ ಪ್ರೊಯಾಕ್ಟಿವ್ ಆಗಿ ಲೋಕಾಯುಕ್ತದ ಅಧಿಕಾರಿಗಳು ನಾವು ಅವರ ಆಸ್ತಿಯ ಬಗ್ಗೆ ಅಥವಾ ಅವರದ್ದು ಹಿನ್ನೆಲೆಯ ಬಗ್ಗೆ ಎಲ್ಲವನ್ನು ಮಾಹಿತಿ ಕಲೆ ಹಾಕಿ ನಿಗದಿತ ಆದಾಯದಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಅವರು ಮಾಡಿದ್ದಾರೆ ಅಂತೇಳಿ ಹೇಳಿದರೆ ಅಂಥದ್ದನ್ನ ನಾವು ರೇಡ್ ಮಾಡ್ತೇವೆ. ರೇಡ್ ಮಾಡಿ ನಂತರ ಅವರಿಗೂ ಲೀಗಲಿ ಇದಕ್ಕೆ ಅವಕಾಶವನ್ನು ನೆಕ್ಸ್ಟ್ ಕಾನೂನಲ್ಲಿ ಕೊಡ್ತಾರೆ. FIR ಆಗುತ್ತೆ ಮೊದಲೇ, ನಂತರ ರೇಡ್ ಆಗುತ್ತೆ. ನಂತರ ನ್ಯಾಯಾಲಯ ಅದರ ಶಿಕ್ಷೆಯ ಪ್ರಮಾಣವನ್ನು ನಿಗದಿ ಮಾಡುತ್ತೆ. ಇದರಲ್ಲಿ ದಂಡವನ್ನು ಹಾಕ್ತಾರೆ, ಹಾಗೆ ಅವರಿಗೆ ಜೈಲುವಾಸವನ್ನು ಸಹ ಇದು ಮಾಡ್ತಾರೆ. ಇದ್ರ ಜೊತೆಗೆ ನಾನು ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತೇಳಿ ಹೇಳಿದರೆ, ಸಾರ್ವಜನಿಕರು ಕಂಪ್ಲೇಂಟ್ ಕೊಡದೇ ಇದ್ದರೂ ಸಹ ಕೆಲವೊಂದನ್ನು ನಾವೇ ಸುಮೋಟೋ ಆಗಿ ಅಂತೇಳಿ ನಾವು ಅದನ್ನು ಫೈಂಡ್ ಔಟ್ ಮಾಡಿ ಕೇಸ್ಗಳನ್ನು ಮಾಡ್ತೇವೆ. ಉದಾಹರಣೆಗೆ ನಾನು ಹೇಳಿದಾಗ ಯಾವುದೇ ಈ ನರೇಗಾ ಯೋಜನೆ ಇರ್ಬೋದು, ಅಥವಾ ಯಾವುದೇ ಲೇಔಟ್ಗಳಲ್ಲಿ ಭ್ರಷ್ಟಾಚಾರ ಇರ್ಬೋದು, ಅಥವಾ ಬೇರೆ ಯಾವುದೇ ಸಿವಿಲ್ ಕಾಮಗಾರಿಗಳಿರ್ಬೋದು, ಒಳಚರಂಡಿ ಇದಿರ್ಬೋದು, ಅಥವಾ ಕೆರೆ ಒತ್ತುವರಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಯಾವುದೇ ಒಂದು ಸಾರ್ವಜನಿಕ ಆಸ್ತಿಯನ್ನು ಕಬಳಿಕೆ ಮಾಡಿದ್ದಾರೆ, ಹಾಗೆ ಸರ್ಕಾರಕ್ಕೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಿದ್ದಾರೆ. ಆರ್ಥಿಕ ನಷ್ಟ ಅಂತೇಳಿ ಹೇಳಿದರೆ, ಒಂದು ಕಾಮಗಾರಿ 10 ಕೋಟಿ ಮಾಡಬೇಕಿತ್ತು, 1 ಕೋಟಿಗೆ ಮುಗಿಸಿದ್ದಾರೆ. ಉಳಿದವರೆಲ್ಲ ಅಧಿಕಾರಿಗಳು ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಆ ದುಡ್ಡನ್ನು ಅವರು ಸ್ವಂತಕ್ಕೆ ಬಳಸ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾದಾಗ ಅದರ ಬಗ್ಗೆ ಒಂದು ರಿಪೋರ್ಟಿಂಗ್ ಮಾಡಿ, ಹಾಗೆ ಈ ವಿಚಾರದಲ್ಲಿ ಸಾರ್ವಜನಿಕರು ನಮಗೆ ಮಾಹಿತಿಯ ಕಾಯ್ದೆಯಡಿ ಅವರ ಮಾಹಿತಿಗಳನ್ನ ತೆಗೆದುಕೊಂಡು ನಮಗೆ ಕೊಡ್ಬೋದು. ಹಾಗೆ ವಿಡಿಯೋ ಫೋಟೋಸ್ ಎಲ್ಲ ಕೊಟ್ಟಾಗ ನಮಗೂ ಸಾರ್ವಜನಿಕರ ಒಂದು ನ್ಯಾಯ ಒದಗಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಭಾವನೆ. ಓಕೆ, ಸೂಪರ್ ಸರ್. ಬಹಳಷ್ಟು ಮಾಹಿತಿಗಳನ್ನು ಕೊಟ್ರಿ, ನಮ್ಮ ಜೊತೆ ಹಂಚ್ಕೊಂಡ್ರಿ. ನಿಮಗೆ 92.7 ಬಿಗ್ FM ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.